ಇವತ್ತು ನಾವು ಪುಂಡಿ ಪಲ್ಯ ಚಟ್ನಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಪುಂಡಿ ಪಲ್ಯ ಚಟ್ನಿ ಮಾಡಾಕ ಇಲ್ಲಿ ತೊಳೆದು ಸೋಸಿಟ್ಟಿರುವಂಥ ಪುಂಡಿ ಪಲ್ಯ ಮತ್ತು ಇಲ್ಲಿ ಮಸಾಲಿಗೆ ಏನು ಮಾಡೀನಂತಂದ್ರೆ ಮೆಣಸ್ಕಾಳು, ಹವೇಜು, ಜೀರಿಗೆ, ಬಡೆ ಸೊಪ್ಪು, ಮೆಂತೆಕಾಳು ಮತ್ತು ಬೆಳ್ಳುಳ್ಳಿಯನ್ನು ಏನು ಮಾಡೀನಂದ್ರೆ ತೊಗೊಂಡಿನಿ ನೋಡ್ರಿ. ಇಲ್ಲೇ ಒಳ್ಳೆ ಎಣ್ಣೆ ತೊಗೊಂಡಿನ್ರಿ. ಪುಂಡಿ ಪಲ್ಯ ಚಟ್ನಿ ಮಾಡಾಕ ನೋಡ್ರಿ ಇಲ್ಲೊಂದು ಈಗ ನೋಡ್ರಿ ಎಣ್ಣೆ ಬಿಸಿ ಆಗಿದೆ. ಈ ಎಣ್ಣೆ ಬಿಸಿ ಆದ್ಮೇಲೆ ತೊಳೆದಿಟ್ಟಂತ ಈ ಒಂದು ಪುಂಡಿ ಪಲ್ಯ ಸೊಪ್ಪನ್ನ ಏನು ಮಾಡ್ಬೇಕಂದ್ರೆ ಹಾಕ್ಬೇಕ್ರಿ. ಯಾಕಂದ್ರೆ ಇದನ್ನ ತೊಳೆದು ಭಾಳ ತನ ಏನು ಮಾಡ್ಬೇಕಂದ್ರೆ ತಪ್ಪಲ ಒಣಗಿಸ್ಬೇಕ್ರಿ. ಇದ್ರಾಗ ಒಟ್ಟ ನೀರಿಲ್ಲಾರ್ದಂಗೆ ಮಾಡ್ಬೇಕು ನೋಡ್ರಿ. ಈ ಒಂದು ತಪ್ಪಲನ ಎಣ್ಣೆ ಬಿಸಿ ಆದ್ಮೇಲೆ ಹಾಕ್ಬೇಕ್ರಿ. ಒಂದು 2 ನಿಮಿಷಕ್ಕೆ ಏನಾಗುತ್ತಂದ್ರೆ ಕುಡ್ದಿದ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಏನಾಗಿದೆ ಅಂತಂದ್ರೆ ತಪ್ಪಲ ಎಲ್ಲ ಮಾತಾಡಿದೆ ನೋಡ್ರಿ. ಈಗ ಇದನ್ನ ಏನು ಮಾಡ್ಬೇಕಂತಂದ್ರೆ ಹೊಳಿಸಿ ಹಾಕ್ಬೇಕು ನೋಡ್ರಿ. ಈಗೆಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನ ಮತ್ತೆ ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ. ನೋಡ್ರಿ ಈಗ ಪುಂಡಿ ಪಲ್ಯ ಚೆನ್ನಾಗಿ ಹುರಿದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ಆರಾಕ್ ಬಿಡೋಣ್ರಿ. ಇದು ಚೆನ್ನಾಗಿ ಆರೈತಿ. ಈ ಒಂದು ತಪ್ಲಾನ ಏನು ಮಾಡೋಣ ಅಂತಂದ್ರೆ ಪುಂಡಿ ತಪ್ಲಾನ ಈ ಒಂದು ಚಾಪರ್ ಇದೆ ರೀ ನಮ್ಮ ಮನೆಯೊಳಗೆ. ಇದನ್ನ ಕಲ್ಲಾಗಿ ಇದು ಮಾಡಾಕೂ ಇದಾಗಲ್ಲ, ಅದಕ್ಕೆ ಈ ಚಾಪರ್ ಒಳಗೆ ಹಾಕಾತೀನಿ ನೋಡ್ರಿ. ಸ್ವಲ್ಪ ಇರೋದ್ರಿಂದ ನಾನು ಕಲ್ಲಾಗರಿಗಿಂತ ಈ ಚಾಪರ್ ಒಳಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹಾಕೊಳತ್ತೀನಿ. ಇದು ಚಾಪರ್ ಒಳಗೆ ಏನಂತಂದ್ರೆ ಈ ಜಜ್ಜ್ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಏನು ಮಾಡ್ಬೇಕಂತಂದ್ರೆ ಇದ್ರೊಳಗೆ ಹಾಕಿ ಅದ್ರ ಜೊತೆನೇ ಏನು ಮಾಡ್ಬೇಕಂದ್ರೆ ಜಜ್ಬೇಕ್ರಿ. ನೀವು ಬೇಕಾದ್ರೆ ಒಳಕಲ್ಲು ಇತ್ತಂದ್ರೆ ಅದ್ರಾಗ ಒಳಗೂ ಜಜ್ಬೋದ್ರಿ. ಇಲ್ಲಾಂದ್ರೆ ಹಿಂಗೆ ಚಾಪರ್ನಾಗ ಹಾಕಿ ಅದ್ರ ಮುಚ್ಚಳ ಹಾಕಿಬಿಟ್ಟು ಚಾಪು ಮಾಡ್ಬೋದು ನೋಡ್ರಿ. ನೋಡ್ರಿ ಅವಾಗ ಪುಂಡಿ ಪಲ್ಯನ ಚಾಪರ್ ಒಳಗೆ ಹಾಕೊಂಡಿದ್ನಲ್ಲ ಪುಂಡಿ ಪಲ್ಯ ಬೆಳ್ಳುಳ್ಳಿನ ಅದನ್ನ ಈ ಬೌಲ್ಗೆ ಹಾಕಿ ರೆಡಿ ಇಟ್ಕೊಂಡಿದ್ರಿ. ಮತ್ತು ಇಲ್ಲಿ ಮಾಡಿದಂಥ ಡ್ರೈ ಮಸಾಲೆ ಇದೆ ರೀ, ಮತ್ತು ಕರಿಬೇವು, ಕೊತ್ತಂಬರಿ, ಹಸೆಕಾಯಿ ಚಟ್ನಿ, ಅರಿಶಿನ ಪುಡಿ ಮತ್ತು ಉಪ್ಪು ತೊಗೊಂಡಿನಿ. ಇಲ್ಲಿ ಒಗ್ಗರಣೆಗೆ ಎಣ್ಣೆ ತೊಗೊಂಡಿನಿ ನೋಡ್ರಿ. ಈಗ ಅದ ಪಾತ್ರೆಯಲ್ಲಿ ಗ್ಯಾಸ್ ಚಾಲು ಮಾಡಿ ಏನು ಮಾಡೋಣ ಅಂತಂದ್ರೆ ಪಾತ್ರೆ ಬಿಸಿ ಆದ್ಮೇಲೆ ಆಯಿಲ್ ಹಾಕೊಂಡ್ರಿ. ಎಷ್ಟು ಆಯಿಲ್ ಇರುತ್ತೋ ಅಷ್ಟೇ ಪುಂಡಿ ಚಟ್ನಿ ಏನಾಗುತ್ತಂದ್ರೆ ಭಾಳ ಚೆನ್ನಾಗಾಗತ್ತೆ ನೋಡ್ರಿ. ಇಲ್ಲಿ ನಾ 3 ರಿಂದ 4 ಸ್ಪೂನ್ ಆಯಿಲ್ ಹಾಕೊಳತ್ತೀನಿ. ಈಗ ಏನು ಬಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡ್ರಿ. ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಹಿಂಗೆ ಹಾಕೊಂಡ್ರಿ ನೋಡ್ರಿ. ಈಗ ಸಾಸಿವೆ ಜೀರಿಗೆ ಚಟಪಟ ಅನ್ನತೈತಿ. ಇವಾಗ ಏನು ಮಾಡ್ಬೇಕಂದ್ರೆ ಇದಕ್ಕೆ ಈ ಒಂದು ಹಸೆಕಾಯಿ ಚಟ್ನಿ ಇರುತ್ತಲ್ಲ ಇದನ್ನ ಹಾಕೊಂಡ್ಬಿಡ್ತೀನಿ. ಆಮೇಲೆ ಇದಕ್ಕೆ ಈ ಒಂದು ಕರಿಬೇವು, ಕೊತ್ತಂಬರಿ, ಅರಿಶಿನ, ಉಪ್ಪು ಎಲ್ಲ ಏನು ಮಾಡ್ಬೇಕಂತಂದ್ರೆ ಹಾಕೊಂಡು ಮಿಕ್ಸ್ ಮಾಡಬೇಕು ನೋಡಿ. ಇವಾಗ ಈ ಒಂದು ಪುಂಡಿ ತಪ್ಪಲಾನ ಏನು ಮಾಡಿ ಪುಂಡಿ ತಪ್ಪಲ ಬೆಳ್ಳುಳ್ಳಿನ ಚಾಪರ್ ಒಳಗೆ ಇದನ್ನು ಚಾಪ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕ್ಬೇಕು ನೋಡ್ರಿ. ಹಾಕಿ ಈ ಒಗ್ಗರಣೆ ಜೊತೆ ಈ ಪುಂಡಿ ಪಲ್ಯ ಚಟ್ನಿ ಮಾಡ್ಬೇಕಂತಂದ್ರೆ ಬೆಳ್ಳುಳ್ಳಿ ಪುಂಡಿ ಪಲ್ಯದ ಮಿಕ್ಸ್ ಮಾಡ್ಬೇಕು ನೋಡ್ರಿ. ನೋಡ್ರಿ ಈ ಚಟ್ನಿನ ಚಲೋ ತಂದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಪೌಡ್ರ್ ಇದನ್ನ ಏನು ಮಾಡ್ಬೇಕಂದ್ರೆ ಒಂದು ಹಾಫ್ ಹಾಕ್ಬೇಕು. ಒಂದು ಹಾಫ್ ಇಲ್ಲ 1 ಸ್ಪೂನ್ ಅಷ್ಟು ಏನು ಮಾಡ್ಬೇಕಂದ್ರೆ ಆ ಪೌಡ್ರ್ ಹಾಕಿಬಿಟ್ಟು ಈ ಚಟ್ನಿನ ಏನು ಮಾಡ್ಕೊಬೇಕಂದ್ರೆ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಬೇಕು ನೋಡ್ರಿ. ಇದೆಲ್ಲ ಈಗ ಪೌಡ್ರ್ ಹಾಕಿದ್ಮೇಲೆ ಎಲ್ಲಾನು ಏನು ಮಾಡ್ಬೇಕಂದ್ರೆ ಲೋ ಫ್ಲೇಮ್ನಾಗಿಟ್ಟ ಏನು ಮಾಡ್ಬೇಕಂತಂದ್ರೆ ಇದನ್ನು ಬಿಸಿ ಮಾಡ್ಬೇಕು ನೋಡ್ರಿ. ಚಂದಕ್ಕೆ ಸ್ವಲ್ಪ ಬಿಸಿ ಮಾಡಿದ್ವಿ ಅಂದ್ರೆ ಈ ಪಲ್ಯ ಏನಂತಂದ್ರೆ ತಿನ್ನಾಕ ರೆಡಿ ನೋಡ್ರಿ. ನೋಡ್ರಿ ಈಗ ಪುಂಡಿ ಪಲ್ಯ ಚಟ್ನಿ ಏನಾಯ್ತು ಅಂತಂದ್ರೆ ರೆಡಿ ಆಯ್ತು ನೋಡ್ರಿ. ಯಾವುದೇ ರೀತಿ ಕುಕ್ಕರ್ನಾಗ ಕುದಿಸಿಡೋದಿಲ್ಲ ಏನಿಲ್ಲ. ಬರ ಏನು ಮಾಡೋದು ಪುಂಡಿ ತಪ್ಪಲನ ಹುರಿದು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಂಡು ಮಾಡಿಬಿಟ್ರೆ ಪುಂಡಿ ಪಲ್ಯ ಚಟ್ನಿ ರೆಡಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ಪುಂಡಿ ಪಲ್ಯ ಚಟ್ನಿ ಏನಾಗಿದೆ ಅಂತಂದ್ರೆ ರೆಡಿಯಾಗಿದೆ ನೋಡ್ರಿ.
ಎಷ್ಟು ಚಂದ ಒಂದು ಸೊಪ್ಪು ತಳ ಹತ್ಲಾರ್ದಂಗೆ ಎಷ್ಟು ಚಂದ ಬರತೈತೆ ನೋಡ್ರಿ. ಇದನ್ನ ಏನು ಮಾಡ್ಬೇಕಂದ್ರೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೋಬೇಕ್ರಿ. ನೋಡ್ರಿ ಇಷ್ಟು ಪುಂಡಿ ಪಲ್ಲೆ ಚಟ್ನಿ ಒಮ್ಮೆ ಬಂದ್ಬಿಟ್ಟು ರುಚಿಕರವಾದಂಥ ಪುಂಡಿ ತಪ್ಪಲದ ಚಟ್ನಿ ರೆಡಿ. ಥ್ಯಾಂಕ್ ಯು.